ಒಳ ಮೀಸಲಾತಿ ವಿಂಗಡಣೆ ಆದೇಶ ಕೊನೆಗೂ ಜಾರಿಯಾಗಿದೆ. ಮೊನ್ನೆ 24ನೇ ತಾರೀಕು ಸಚಿವ ಸಂಪುಟ ಸಭೆಯಲ್ಲಿ ಸರ್ವಾನುಮತದ ನಿರ್ಣಯವನ್ನ ಕೈಗೊಳ್ಳಲಾಗಿತ್ತು. ಈಗ ಆದೇಶವನ್ನ ಜಾರಿಗೊಳಿಸಲಾಗಿದೆ. ಪರಿಶಿಷ್ಟ ಜಾತಿಯ ಮೀಸಲಾತಿಯನ್ನ 17% 15ಕ್ಕೆ ಇಳಿಸಿ ಜಾರಿಗೊಳಿಸಲಾಗಿದೆ. ಎಡಗೈ ಹಾಗೆ ಬಲಗೈ ಸಮುದಾಯಕ್ಕೆ ತಲಾ 5.25% ಮೀಸಲಾತಿ, ಇತರೆ ಸಮುದಾಯಗಳಿಗೆ 4.5% ಮೀಸಲಾತಿಯನ್ನ ನೀಡಿ ಆದೇಶವನ್ನ ಹೊರಡಿಸಲಾಗಿದೆ. ಕಳೆದ ಹಲವು ತಿಂಗಳುಗಳಿಂದ ಚರ್ಚೆಯಲ್ಲಿದ್ದಂತಹ ಮೀಸಲಾತಿ ಇದು. ಮೊನ್ನೆ ಏಪ್ರಿಲ್ 24ನೇ ತಾರೀಕು ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ನಡೆದಂತಹ ಸಚಿವ ಸಂಪುಟ ಸಭೆಯಲ್ಲಿ ಒಳ ಮೀಸಲಾತಿ ಜಾರಿಗೆ ಸಂಬಂಧಪಟ್ಟ ಹಾಗೆ ಸರ್ವಾನುಮತದ ನಿರ್ಣಯವನ್ನ ಕೈಗೊಳ್ಳಲಾಯಿತು. ಆ ನಿರ್ಣಯದ ಪ್ರಕಾರ ಎಡಗೈ ಸಮುದಾಯಕ್ಕೆ 5.25% ಮೀಸಲಾತಿ, ಪರಿಶಿಷ್ಟ ಜಾತಿಯ ಬಲಗೈ ಸಮುದಾಯಕ್ಕೆ 5.25% ಮೀಸಲಾತಿ, ಹಾಗೆ ಉಳಿದಂತೆ ಆ ವರ್ಗದಲ್ಲಿರುವಂತಹ ಇತರೆ ಉಪಜಾತಿಗಳಿಗೆ 4.50% ಮೀಸಲಾತಿ. ಈ ಮೀಸಲಾತಿಯ ಘೋಷಣೆಯನ್ನ ಮಾಡಿದ್ರು ಸಿಎಂ ಸಿದ್ದರಾಮಯ್ಯ. ಮೀಸಲಾತಿಯನ್ನ 17% 15%ಗೆ ಇಳಿಸಿ ಮೀಸಲಾತಿಯನ್ನ ವಿಂಗಡಣೆ ಮಾಡಿ ಹಂಚಿಕೆ ಮಾಡಿ ಆದೇಶವನ್ನ ಮಾಡುವಂತಹ ಕೆಲಸವನ್ನ ಸದ್ಯ ರಾಜ್ಯ ಸರ್ಕಾರ ಮಾಡಿದೆ. ಅದಕ್ಕೆ ಸಂಬಂಧಪಟ್ಟಂತಹ ರಾಜ್ಯ ಸರ್ಕಾರದ ಆದೇಶದ ಆ ಡಾಕ್ಯುಮೆಂಟ್ ಅನ್ನ ಗಮನಿಸ್ತಾ ಇದ್ದೀರಿ, ದಾಖಲೆಯನ್ನ ಗಮನಿಸ್ತಾ ಇದ್ದೀರಿ. ರಾಜ್ಯ ಸರ್ಕಾರದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಈ ಒಳ ಮೀಸಲಾತಿ ಕಾರಣವಾಗಿತ್ತು. ಹಲವು ಸಭೆಗಳು, ಕ್ಯಾಬಿನೆಟ್ ಮೀಟಿಂಗ್ಗಳು ಕೂಡ ಈ ವಿಚಾರವಾಗಿ ವಿಸ್ತೃತವಾದಂತಹ ಚರ್ಚೆಯನ್ನ ನಡೆಸುವುದಕ್ಕಾಗಿ ನಡೆದಿದ್ದನ್ನ ಕೂಡ ನಾವು ಗಮನಿಸಿದ್ವಿ. ನಿರ್ಧಾರ ಯಾವಾಗ ಆಗುತ್ತೆ, ಸಿದ್ದರಾಮಯ್ಯ ಅವರು ಯಾವಾಗ ಒಳ ಮೀಸಲಾತಿಯನ್ನ ಜಾರಿ ಮಾಡ್ತಾರೆ ಅನ್ನುವಂತಹ ನಿರೀಕ್ಷೆ ಇತ್ತು. ಈಗ ಆದೇಶ ಜಾರಿಯಾಗಿದೆ. ಅಬಕಾರಿ ಸಚಿವರಾಗಿರುವಂತಹ ಆರ್.ಬಿ. ತಿಮ್ಮಾಪುರ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ. ಸರ್ ನಮಸ್ಕಾರ. ನಮಸ್ಕಾರ. ಬಹಳ ದಿನಗಳಿಂದ ಜನರ ಬೇಡಿಕೆಯಾಗಿತ್ತು, ಪರಿಶಿಷ್ಟ ಜಾತಿಯ ಬೇಡಿಕೆಯಾಗಿತ್ತಿದು. ಅದನ್ನ ಈಡೇರಿಸುವಂತಹ ಕೆಲಸ ರಾಜ್ಯ ಸರ್ಕಾರದಿಂದ ಆಗಿದೆ. ಬಟ್ ಮೀಸಲಾತಿಯ ವಿಂಗಡಣೆಯಲ್ಲಿ ಜನರ ನಿರೀಕ್ಷೆಗೆ ರಾಜ್ಯ ಸರ್ಕಾರ ತಲುಪಿದೆ ಅಂತ ಹೇಳಿ ಭಾವಿಸ್ತೀರಾ ಸರ್? ಬಹಳ ಸಂತೋಷ. ಇವತ್ತು ಕಟ್ಟಕಡೆ ವ್ಯಕ್ತಿಗೆ ನ್ಯಾಯ ಕೊಡ್ತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿಗಳು. ಎಲ್ಲಿ ಅನ್ಯಾಯ ಆಗ್ತಿದೆ, ಎಲ್ಲಿ ಏರುಪೇರುಗಳಾಗ್ತವೆ, ಅದನ್ನ ಸರಿ ಮಾಡ್ತಕ್ಕಂಥ ಕೆಲಸ ಸರ್ಕಾರಗಳು ಮಾಡಬೇಕು. ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಾಮಾಜಿಕ ನ್ಯಾಯದ ಹರಿಕಾರ. ಅವರ ಒಂದು ವಿಷನ್ ಏನಿತ್ತು ಅಂದ್ರೆ, ಯಾವಾಗ್ಲೂ ಅವರು ಕೆಳ ಹಂತದಲ್ಲಿ ಯಾರು ನೋವಿನಲ್ಲಿದ್ದಾರೆ, ಯಾರಿಗೆ ನ್ಯಾಯ ಸಿಕ್ತಿಲ್ಲ, ಅವ್ರು ನ್ಯಾಯ ಕೊಡ್ತಕ್ಕಂತ ಮಹಾ ವ್ಯಕ್ತಿ, ಇತಿಹಾಸಕಾರದಂತ ಸಿದ್ದರಾಮಯ್ಯ ಸಾಹೇಬರು ಇಡೀ ಕ್ಯಾಬಿನೆಟ್ ಎಲ್ಲ ನಾಯಕರನ್ನ ವಿಶ್ವಾಸ ತೆಗೆದುಕೊಂಡು, ಎಲ್ಲ ಜಾತಿ ಜನಾಂಗದವ್ರನ್ನ ವಿಶ್ವಾಸ ತೆಗೆದುಕೊಂಡು ಅಸೆಂಬ್ಲಿಯಲ್ಲಿ ಎಲ್ಲ ಶಾಸಕರು ಯುನಾನಿಮಸ್ಲಿ ಪಾಸ್ ಮಾಡ್ತಕ್ಕಂಥದ್ದು, ಕೌನ್ಸಿಲ್ ಅಲ್ಲಿ ಪಾಸ್ ಆಗ್ತಕ್ಕಂಥದ್ದು, ಇಂಥ ಒಂದು ಅದ್ಭುತವಾದ ವಿಚಾರಗಳಲ್ಲಿ ಎಲ್ಲರನ್ನೂ ವಿಶ್ವಾಸ ತೆಗೆದುಕೊಂಡು ಮಾಡ್ತಕ್ಕಂಥ ಮುಖ್ಯಮಂತ್ರಿಗಳಿಗೆ ನಾನು ಅಭಿನಂದನೆ ಹೇಳ್ತೀನಿ. ಎಲ್ಲ ಜಾತಿಗಳನ್ನ ವಿಶ್ವಾಸ ತೆಗೆದುಕೊಂಡಂತ ಕೆಲಸ ಮಾಡಿದ್ದಾರೆ, ಎಲ್ಲರಿಗೂ ನ್ಯಾಯ ಕೊಡ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಪರಿಶಿಷ್ಟ ಜಾತಿ ಸಮುದಾಯಕ್ಕೆ ರಾಜ್ಯ ಸರ್ಕಾರದ ಈ ಸಮಾನ ನ್ಯಾಯ ಪಾಲನೆಯ ಮೀಸಲಾತಿ ಯಾವ ರೀತಿ ಉಪಯೋಗ ಆಗತ್ತೆ ಅನ್ನೋದನ್ನ ರಾಜ್ಯದ ಜನರಿಗೆ, ಆ ಸಮುದಾಯಕ್ಕೆ ವಿವರಿಸಬಹುದಾ ಅಂತ ಹೇಳಿ ಸಚಿವರೇ? ಬಹಳ ಅನುಕೂಲ ಆಗ್ತಿದೆ. ಯಾರಿಗೆ ನ್ಯಾಯ ಸಿಗ್ತಿಲ್ಲೋ, ಪಾಪ ಎಷ್ಟೋ ಓದಿದ್ರು ಅವ್ರಿಗೆ ಅವಕಾಶ ಸಿಗ್ತಿದಿಲ್ಲೋ, ಬಲಿಷ್ಠರ ಜೊತೆ ಪೈಪೋಟಿ ಮಾಡ್ತಕ್ಕಂಥ ಆಗ್ಲಾರ್ದ ನರಳಾಡ್ತಕ್ಕಂಥ ಜನತೆಗೆ ಇವತ್ತು ಎಷ್ಟು ಜನ ವಿದ್ಯಾರ್ಥಿಗಳ ಅವಕಾಶ ಸಿಗುತ್ತೆ. 56,432 ಪೋಸ್ಟ್ಗಳಲ್ಲಿ ನೋಡಿ, ಲೆಫ್ಟ್ಗೆ ಅಂದಾಜು 3,000 ಹುಡುಗರು ಇವತ್ತು ಅಪಾಯಿಂಟ್ಮೆಂಟ್ ಆಗ್ತಾರೆ. ಅವ್ರಿಗೆ ಅವಕಾಶನೇ ಸಿಗ್ತಿರ್ಲಿಲ್ಲ. ಹೀಗೆ ಎಲ್ಲ ಜಾತಿ ಜನಾಂಗವನ್ನ ಒಳಗೂಡಿಕೊಂಡು ಅವ್ರು ಸಹಾಯ ಆಗುವ ರೀತಿಯಲ್ಲಿ ಇವತ್ತೇನು ಕಾನೂನು ಮಾಡಿದ್ದಾರೆ, ಇವತ್ತೇನು ತೆಗೆದುಕೊಂಡು ಬಂದಿದ್ದಾರೆ, ಇದು ಅದ್ಭುತ ಹಾಗೂ ಇತಿಹಾಸ. ಜನರ ಮಧ್ಯೆ ಇರುವಂತವ್ರು ತಾವು ಸರ್, ಜನರಿಂದ ಏನ್ ಪ್ರತಿಕ್ರಿಯೆ ಸಿಕ್ಕಿದೆ, ಆ ಸಮುದಾಯದಿಂದ ಏನ್ ಪ್ರತಿಕ್ರಿಯೆ ಸಿಕ್ಕಿದೆ ರಾಜ್ಯ ಸರ್ಕಾರದ ಈ ಘೋಷಣೆಗೆ ಅಂತ ಹೇಳಿ? ಈ ಘೋಷಣೆಗೆ ನ್ಯಾಯ ಸಿಕ್ಕಿದೆ ಅಂತಕ್ಕಂಥ ಮಾತು ಹೇಳ್ತಾರೆ. ಯಾರಿಗೆ ಮೇಲೆತ್ತಲಾರದೆ ಅಲ್ಲೇ ಒದ್ದಾಡ್ತಕ್ಕಂಥ ಪರಿಸ್ಥಿತಿಯಲ್ಲಿದ್ರು ಅವ್ರಿಗೆ ನನಗೆ ಅವಕಾಶ ಸಿಗ್ತಲ್ಲ, ನನಗೂ ಒಂದು ಅವಕಾಶ ಸಿಗ್ತ ಅನ್ನುವಂಥ ಭಾವನೆಯಲ್ಲಿದ್ದಾರೆ. ಒಟ್ಟಾರೆ ಎಲ್ಲ ಜಾತಿಯವ್ರನ್ನ, ಹಿಂದುಳಿದ ಜಾತಿಯವ್ರನ್ನ ವಿಶ್ವಾಸ ತೆಗೆದುಕೊಂಡು ಬಂದಂತ ಈ ತೀರ್ಮಾನ ಬಹಳ ಸ್ವಾಗತಾರ್ಹ. ರೈಟ್ ಸರ್, ಥ್ಯಾಂಕ್ ಯು ಸರ್ ನ್ಯೂಸ್ ಫಸ್ಟ್ ಜೊತೆ ಮಾತನಾಡಿದ್ದಕ್ಕೆ. ಅಬಕಾರಿ ಸಚಿವರಾಗಿರುವಂತಹ ಆರ್.ಬಿ. ತಿಮ್ಮಾಪುರ್ ಅವರು ಮಾತನಾಡಿದ್ದನ್ನ ಕೇಳಿಸಿಕೊಂಡ್ರಿ.
ಸರ್ಕಾರದ ಮಹತ್ವಾಕಾಂಕ್ಷೆಯ ಒಂದು ನಿಲುವಾಗಿತ್ತು, ನಿರ್ಧಾರವಾಗಿತ್ತಿದು. ಆ ನಿರ್ಧಾರವನ್ನ ಜಾರಿಗೊಳಿಸುವುದಕ್ಕೆ ಕಳೆದ ಹಲವು ತಿಂಗಳುಗಳಿಂದ ಪ್ರಯತ್ನ ಆಗಿತ್ತು. ಫೈನಲಿ ಸಿದ್ದರಾಮಯ್ಯ ಅವರು ಕಳೆದ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಈ ಬಗ್ಗೆ ಸರ್ವಾನುಮತದ ನಿರ್ಣಯವನ್ನ ಪಾಸ್ ಮಾಡ್ತಾರೆ. ಅದಾದ ಬಳಿಕ ಇವತ್ತು ಈ ಆದೇಶ ಜಾರಿಗೆ ಬಂದಿದೆ. ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿ ಎಡಗೈ ಸಮುದಾಯಕ್ಕೆ ಹಾಗೆ ಬಲಗೈ ಸಮುದಾಯಕ್ಕೆ ಸಮಾನವಾಗಿ 5.25% ಮೀಸಲಾತಿಯನ್ನ ಹಂಚಿಕೆ ಮಾಡಲಾಗಿದೆ. ಹಾಗೆ ಈ ಗುಂಪಿನಲ್ಲಿ ಬರುವಂತಹ ಇತರೆ ಉಪಜಾತಿಗಳಿಗೆ 4.50% ಮೀಸಲಾತಿಯನ್ನ ರಾಜ್ಯ ಸರ್ಕಾರ ಹಂಚಿಕೆಯನ್ನ ಮಾಡಿ ಆದೇಶವನ್ನ ಜಾರಿಗೊಳಿಸುವಂತಹ ಕೆಲಸವನ್ನ ಮಾಡಿದೆ. ಈ ಮೂಲಕ ಪರಿಶಿಷ್ಟ ಜಾತಿ ಸಮುದಾಯದ ಜನರ ಬೇಡಿಕೆ ಏನಿತ್ತು, ಅವರ ಆಗ್ರಹ ಏನಿತ್ತು, ಅದಕ್ಕೆ ರಾಜ್ಯ ಸರ್ಕಾರ ಧ್ವನಿಯಾಗಿದೆ ಅನ್ನುವಂಥ ಮಾತನ್ನ ಆಗಲೇ ಅಬಕಾರಿ ಸಚಿವ ಆರ್.ಬಿ. ತಿಮ್ಮಾಪುರ ಅವರು ಮಾತನಾಡುವಂತಹ ಸಂದರ್ಭದಲ್ಲಿ ಹೇಳ್ತಾ ಇದ್ರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.